ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಹಳೆ ಪರಿಚಯ, ನಟವರ್ಲಾಲ್ ಟೈಮಿಂದ ಪರಿಚಯ ತನುಷಣ. ಬನ್ನಿ ಮಾತಾಡ್ಸ್ಕೊಂಡು. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್. ನೀವು? ಸೂಪರ್ ಸರ್. ಸರ್ ಇದು ಈಗ ಬಾಸ್ ಟೀಸರ್ ಬಿಟ್ವಿ, ಚೆನ್ನಾಗೂ ಹೋಯಿತು. ಆದರೆ ಸ್ವಲ್ಪ ಒಂದು ಕಾಂಟ್ರವರ್ಸಿ ಮಟ್ಟದಲ್ಲಿ ರೀಚ್ ಆಗಿದ್ದೀರಾ. ಅಂದರೆ ಈ ಬಾಸ್ ಅನ್ನೋದು ಟೈಟ್ಲ್ ಯಾಕೆ ಕನ್ಫ್ಯೂಷನ್ ನಮ್ಮ ಮೀಡಿಯಾದವ್ರಿಗೆ ಅಂದರೆ, ಬಾಸ್ ಅನ್ನೋದು ಟೈಟ್ಲ್ ಹಾಗೇ ಇದೆ. ನೀವು ಒಂದು ಕಡೆ ಸೆಲೆಬ್ರಿಟಿ ಕಾಣಿಸ್ಕೋತೀರ, ಒಂದು ಕಡೆ ಪೊಲಿಟಿಷಿಯನ್ಸ್ ಕಾಣಿಸ್ಕೋತೀರ. ನಮಗೊಂದು ಕ್ಲಾರಿಟಿ ಬೇಕು ಸರ್. ಕರೆಕ್ಟಾಗಿ ಹೇಳ್ಬಿಡಿ ಸರ್, ಇದು ಯಾರ ಕತೆ ಸರ್? ಕ್ಲಾರಿಟಿಗೋಸ್ಕರ ನೀವು ಸಿನಿಮಾ ನೋಡಬೇಕು. ನಾನು ಇಲ್ಲೇ ಹೇಳ್ಬಿಟ್ರೆ ಸಸ್ಪೆನ್ಸ್ ಎಲ್ಲ ಬಿಟ್ಕೊಂಡು ಕೊಡೋಕ್ಕಾಗತ್ತಲ್ಲ, ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಸಿನಿಮಾದಲ್ಲಿ ಕುತ್ಕೊಂಡು ನೋಡಿದಾಗ ಅದರ ಫುಲ್ ಕ್ಲಾರಿಟಿ ನಿಮಗೆ ಸಿಕ್ಬಿಡುತ್ತೆ. ಅಲ್ಲ ಸರ್, ಇಲ್ಲಿ ಬಾಸ್ ಅಂತಂದರೆ ಈಗ ಎಲ್ಲರಿಗೂ ಅದೇ ಇರೋದು. ದರ್ಶನ್ ಸರ್ದೇ ಸಿನಿಮಾ ಇದು. ಯಾಕಂದರೆ ನೀವು ಟೀಸರ್ ತೋರಿಸಿದಾಗ ಆ ಶೆಡ್ ಆಗಿರ್ಬೋದು, ಆ ಪೈಪ್ಲೈನ್ ಆಗಿರ್ಬೋದು, ಎಲ್ಲ ಅದೇ ಥರದ್ದಿದೆ. ನೀವೇನು ಕ್ಲಾರಿಟಿ ಕೊಡ್ತೀರಾ ಸರ್? ಶೆಡ್ಡೇ ಇಲ್ವಲ್ಲ ಸರ್, ಶೆಡ್ ಇಲ್ಲ. ಶೆಡ್ಡಿಂದ ಬರ್ತಾ ಇಲ್ಲಿ ಸಾಂಗಲ್ಲಿ ನಾನು ನೋಡಿದ್ವಲ್ಲ, ಈಗ ಸಾಂಗಲ್ಲಿ ನಾನು ನೋಡಿದಾಗ ಶೆಡ್ಡಿಂದ ಪೊಲೀಸ್ ವ್ಯಾನ್ ಎಲ್ಲ ಬರೋದಿದೆ. ಆ ಸಾಂಗಲ್ಲೂ ಕೂಡ ಒಂದು ಪಾರ್ಕಿಂಗ್ ಲಾಟಿಂದ ಪೊಲೀಸ್ ವ್ಯಾನ್ಗಳು ಬರುತ್ತೆ. ನಾನು ಇದನ್ನು ಸಾಂಗ್ ನೋಡ್ಬಿಟ್ಟು ಅಥವಾ ಟೀಸರ್ ನೋಡ್ಬಿಟ್ಟು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ನೀವು ಸಿನಿಮಾನ ಕಂಪ್ಲೀಟಾಗಿ ನೋಡಿದಾಗ ಅದು ಗೊತ್ತಾಗೋಗ್ಬಿಡುತ್ತೆ ಏನು ನಡೆದಿದೆ ಸಿನಿಮಾದಲ್ಲಿ ಅನ್ನೋದು. ಸರ್, ಬಾಸ್ ಅಂತ ಹೆಸರಿಟ್ಕೊಂಡಿದ್ದೀರಾ, ಇದರಲ್ಲಿ ಏನಾಗಿರ್ತೀರಾ? ಒಂದು ಪೊಲಿಟಿಷಿಯನ್ ಅಥವಾ ಸೆಲೆಬ್ರಿಟಿನಾ ಸರ್? ಎಲ್ಲ ಜನಗಳಿಗೆ ತುಂಬ ಬೇಕಾಗಿರೋಂಥ ಒಂದು ವ್ಯಕ್ತಿ. ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ ಎಲ್ಲರೂ. ಅವ್ರ ಸುತ್ತಮುತ್ತ ಇರೋರೆಲ್ಲ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಜನಗಳು ಅಷ್ಟೇ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಅವ್ರನ್ನ ಎದೆಯಲ್ಲಿ ಹಿಡ್ಕೊಂಡಿರ್ತಾರೆ. ಕ್ಯಾರೆಕ್ಟ್ರು ಕೂಡ ಆ ಥರದೊಂದು ಕ್ಯಾರೆಕ್ಟರ್ ಮಾಡಿದ್ದೀವಿ. ಓಕೆ ಸರ್, ಇದನ್ನು ಈ ಬಾಸ್ ಅನ್ನೋದನ್ನು ಈಗ ಎಷ್ಟು ಜನ ಈಗ ನಮ್ಮವರು ಕೇಳ್ತಿದ್ರು ಮೀಡಿಯಾದವರು, ಪಕ್ಕ ದರ್ಶನ್ ಸರ್ ಕತೆ ಅಂತ. ಡೈರೆಕ್ಟ್ ಸರ್ ಕ್ಲಾರಿಟಿ ಕೊಟ್ಟರು, ದರ್ಶನ್ ಸರ್ದಲ್ಲ ಕ್ಲಾರಿಟಿ ಅಂತ. ಈಗ ಅಭಿಮಾನಿ ಕಡೆಯಿಂದ ನಿಮಗೇನಾರ ಫೋನು ಅಥವಾ ಕರೆ ಏನಾರು ಬಂದಿತ್ತಾ ಸರ್? ಸರ್, ಯಾವುದೂ ಬಂದಿಲ್ಲ ಸರ್, ಇಲ್ಲಿವರೆಗೂ ಯಾವುದೂ ಬಂದಿಲ್ಲ. ಸರ್, ಈಗ ನೀವು ದರ್ಶನ್ ಸರ್ ಕತೆ ಅಲ್ವೇ ಅಲ್ಲ ಅಂತ ಹೇಳ್ತಿದ್ದೀರಲ್ಲ, ಒಂದೊಂದು ಸಾಂಗ್ ಕೇಳಿದಾಗ, ಒಂದೊಂದು ವಿಜುವಲ್ಸ್ ನೋಡಿದಾಗ ಅದು ಅಲ್ಲಿಗೆ ಟಚ್ ಆಗುತ್ತೆ ಸರ್. ಲೈನ್ಸ್ ನಿಮಗೆ ಕನೆಕ್ಟ್ ಆಗ್ತದೆ, ನಿಮಗೆ ಟಚ್ ಆಗ್ತಾಯಿದೆ ಅಂದರೆ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅರ್ಥ. ಅದು ಕನೆಕ್ಟ್ ನೀವು ಎಲ್ಲಿ ಮಾಡ್ಕೊತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ನಿಮ್ಗೆ ಇಷ್ಟ ಆಗ್ತಾಯಿದೆ, ಅದಕ್ಕೆ ನಿಮ್ಮ ಲೈಫಿಗೆ ಕನೆಕ್ಟ್ ಮಾಡ್ಕೊಬೋದು, ಅಥವಾ ಬೇರೆ ಯಾರೋ ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಮಾಡ್ಕೊಬೋದು, ಅಥವಾ ನಿಮ್ಮ ತಂದೆ, ನಿಮ್ಮ ತಾತ ಅವ್ರು ಯಾರಿಗೋ ಒಂದು ಕನೆಕ್ಟ್ ಮಾಡಿಕೊಂಡು ಇದು ಮಾಡ್ಕೊಬೋದು. ನಿಮ್ಗೆ ಲೈನ್ಸ್ ಇಷ್ಟ ಆದರೆ ಈಸಿಯಾಗಿ ಕನೆಕ್ಟ್ ಆಗಿಬಿಡ್ತೀವಿ ಸಾಂಗಲ್ಲಿ ಕೂತ್ಕೊಂಡು ಅಷ್ಟೇ. ಸರ್, ಬಾಸ್ ಅಂತ ಟೈಟ್ಲ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಅದೊಂದು ಬೇಕು ಸರ್. ಸಿನಿಮಾದಲ್ಲಿ ಎಲ್ಲರೂ ಹೀರೋ ಕ್ಯಾರೆಕ್ಟರ್ನ ಬಾಸ್ ಅಂತ ಕರೀತಾ ಇರ್ತಾರೆ. ಅದಕ್ಕೆ ಬಾಸ್ ಅಂತ ಟೈಟಲ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಾಸ್ ಅಂತ ಟೈಟಲ್ ಇಟ್ಟಿದ್ದೀವಿ ಸರ್. ಸರ್, ಇದು ರಿಲೀಸಿಂಗ್ ಪ್ಲ್ಯಾನ್ ಯಾವಾಗ ಇಟ್ಕೊತಿದ್ದೀರಾ ಸರ್? ಏಪ್ರಿಲಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.